ಹಲೋ ಎಡಿಟರ್ಸ್, ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಯಾಕಂದ್ರೆ ಪ್ರತಿಯೊಂದು ಸ್ಟೆಪ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವ್ದಾದ್ರು ಸ್ಟೆಪ್ಸ್ ನ ಮಿಸ್ ಮಾಡಿದ್ರೆ ನಿಮಗೆ ವಿಡಿಯೋ ಮಾಡೋಕೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಹಾಗಿದ್ರೆ ಬನ್ನಿ ಪ್ರಿವ್ಯೂ ನೋಡ್ಕೊಂಡ್ ಬರೋಣ. ಅದನ್ನು ನೀವು ಪ್ರಿವ್ಯೂನ ನೋಡಿದ್ರಲ್ಲ, ಆ ರೀತಿ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋನ ಯಾವ ರೀತಿ ಮೊಬೈಲ್ ಅಲ್ಲಿ ಈಸಿಯಾಗಿ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಮಾಡಬೇಕಾದ್ರೆ ನಿಮಗೆ ಎಲರ್ಟ್ ಮಿಷನ್ ಅಂತ ಒಂದು ಆಪ್ ಬೇಕಾಗುತ್ತೆ. ಅದನ್ನ ಇನ್ಸ್ಟಾಲ್ ಮಾಡ್ಕೋರಿ. ಲಿಂಕ್ ಗಳನ್ನ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಚೆಕ್ ಮಾಡ್ಕೋರಿ. ಹಾಗಿದ್ರೆ ಬನ್ನಿ ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅಲ್ಲ ಗೈಸ್, ಮೊದಲು ಈ ರೀತಿ ಎರಡು ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ. ನೀವು ಎರಡು ಪ್ರಾಜೆಕ್ಟ್ನ ನಿಮ್ಮ ಎಲರ್ಟ್ ಮಿಷನ್ ಆ್ಯಪ್ಗೆ ಇಂಪೋರ್ಟ್ನ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡಾದ ತಕ್ಷಣ ಈ ರೀತಿ ಮೊದಲು ಪ್ರಾಜೆಕ್ಟ್ 1 ಅಂತ ಇದೆಯಲ್ಲ, ಇದನ್ನ ಈ ರೀತಿ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗ ಇಲ್ಲಿ ಕೆಳಗಡೆ ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ ವೈಟ್ ಕಲರಲ್ಲಿ ಕಾಣಿಸ್ತಿದೆ. ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊರಿ. ಅದಾದ ತಕ್ಷಣ ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗ್ಬಿಟ್ಟು ನೀವು ಯಾರ ಮದುವೆದು ವಿಡಿಯೋನ ಮಾಡ್ತಾ ಇದ್ದೀರಾ ಅವ್ರ ಮದುವೆದು ಫೋಟೋನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಏನಿಲ್ಲ, ಜಸ್ಟ್ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಯಾವ ಫೋಟೋ ಬೇಕು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ಇವಾಗೇನಿಲ್ಲ, ಜಸ್ಟ್ ಈ ರೀತಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ ತಕ್ಷಣ ನೇಮ್ ಆಫ್ ದಿ ಮ್ಯಾರೇಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಎಡಿಟ್ ಗ್ರೂಪ್ನಲ್ಲಿ ಇನ್ನೊಂದ್ಸರಿ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಈ ರೀತಿ ಫುಲ್ ಲಾಸ್ಟಲ್ಲಿ ಇರೋದಲ್ಲಿ ಹೋಗ್ಬಿಟ್ಟು ಎಡಿಟ್ ಟೆಕ್ಸ್ಟ್ ಅಂತಿದೆಯಲ್ಲ, ಇಲ್ಲಿ ಈ ರೀತಿ ನಾನು ಈ ಕೋಡ್ನ ಬರ್ಕೊಂಡ್ಬಂದಿದ್ದೀನಿ. ಈ ಕೋಡ್ ಯಾವ ರೀತಿ ಬರೆಯೋದು ಅಂದರೆ ಏನಿಲ್ಲ, ಜಸ್ಟ್ ಈ ರೀತಿ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಓಪನ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಸರ್ಚ್ ಬಾರ್ನಲ್ಲಿ ಅರವಿಂದ ವಿಕೆ ಅಂತ ಸರ್ಚ್ನ ಮಾಡಿ. ಈ ರೀತಿ ಸರ್ಚ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ. ಇವಾಗ ಇಲ್ಲಿ ನೋಡ್ಕೋಬೋದು. ಫಸ್ಟ್ನೇ ವೆಬ್ಸೈಟ್ನ ಈ ರೀತಿ ಓಪನ್ ಮಾಡ್ಕೋರಿ. ಓಪನ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗೇನೆಲ್ಲ ಈ ರೀತಿ ಎಲ್ಲದನ್ನ ಈ ರೀತಿ ಅರೇಂಜ್ ಮಾಡ್ಕೋತೀನಿ. ಅರೇಂಜ್ ಮಾಡ್ಕೊಂಡಾದ ತಕ್ಷಣ ಯೂನಿಕೋಡ್ ಎಸ್ಕೆ ಅಂತ ಇದೆಯಲ್ಲ, ಇದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡ್ಕೋರಿ. ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ನೀವು ಯಾರ ಮದುವೆದು ಎಡಿಟ್ ಮಾಡ್ತಾ ಇದ್ದಿಲ್ಲ ಅವ್ರ ಮದುವೆದು ಹೆಸರನ್ನ ಇಲ್ಲಿ ಹಾಕಬೇಕಾಗುತ್ತೆ. ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಉಸ್ಮಾನಿ ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಒಂದು ಕೋಡ್ ಜನರೇಟ್ ಆಗುತ್ತೆ. ಇದನ್ನ ಈ ರೀತಿ ಕಾಪಿ ಮಾಡ್ಕೋರಿ. ಕಾಪಿ ಮಾಡ್ಕೊಂಡಾದ ತಕ್ಷಣ ಮತ್ತೆ ಎಲರ್ಟ್ ಮಿಷನ್ಗೆ ಬಂದುಬಿಟ್ಟು ಇಲ್ಲಿ ಮೊದಲಿರೋ ಕೋಡ್ನ ಈ ರೀತಿ ಅರೇಂಜ್ ಮಾಡ್ಕೋರಿ. ಅದಾದ ತಕ್ಷಣ ಇವಾಗೇನು ನೀವು ಕ್ರಿಯೇಟ್ ಮಾಡ್ಕೊಂಡ್ರಲ್ಲ ಅದನ್ನ ಈ ರೀತಿ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ ತಕ್ಷಣ ಇದನ್ನ ಇರುತ್ತೆ ಸೆಂಟ್ರಿಗೆ ತೊಗೊಂಬಂದು ನಿಮ್ಗೆ ಎಷ್ಟು ಬೇಕು ಈ ರೀತಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೋರಿ. ಮಾಡ್ಕೊಂಡಾದ ತಕ್ಷಣ ಇವಾಗೆಲ್ಲ ಜಸ್ಟ್ ಬ್ಯಾಕ್ ಬಂದುಬಿಟ್ಟು ಇವಾಗೇನಿಲ್ಲ ಕಪಲ್ಸ್ ನೇಮ್ ಅಂತ ಇಲ್ಲಿ ಅದ್ರ ಕೆಳಗಡೆ ಇದೆಯಲ್ಲ, ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಸೇಮ್ ಆ್ಯಸ್ ಇಟ್ ಈಸ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಮೇಲ್ಗಡೆ ಮದುವೆ ಗಂಡಿಂದು ಹಾಗೆ ಕೆಳಗಡೆ ಮದುವೆ ಹೆಣ್ಣಿಂದು ನೇಮ್ನ ಈ ರೀತಿ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಇವಾಗೆಲ್ಲ ಜಸ್ಟ್ ಇಲ್ಲಿ ಟೈಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಮದುವೆ ಯಾವ ಸಮಯದಲ್ಲಿದೆ ಅಂದರೆ ಮುಹೂರ್ತ ಯಾವ ಮುಹೂರ್ತದಲ್ಲಿದೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ನ ಮಾಡಬೇಕಾಗುತ್ತೆ. ಈ ರೀತಿ ಮೆನ್ಷನ್ನ ಮಾಡ್ಕೊರಿ. ಅದಾದ ತಕ್ಷಣ ಸೇಮ್ ಪ್ಲೇಸ್ನು ಕೂಡ ಮೆನ್ಷನ್ನ ಮಾಡ್ಕೊರಿ. ಸೇಮ್ ಅದೇ ರೀತಿ ಕೋಡ್ನ ಜನ್ರೇಟ್ ಮಾಡ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಪೇಸ್ಟ್ನ ಮಾಡಿ. ಅದಾದ ತಕ್ಷಣ ನಿಮಗೆ ವಿಡಿಯೋ ಈ ರೀತಿ ಒಂದು ಲೆವೆಲ್ಗೆ ಕಂಪ್ಲೀಟ್ ಆಗುತ್ತೆ. ಅದಾದ ತಕ್ಷಣ ಇವಾಗೇನಿಲ್ಲ, ಜಸ್ಟ್ ಈ ರೀತಿ ಬ್ಯಾಕ್ ಬಂದುಬಿಟ್ಟು ಸೆಕೆಂಡ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗೇನಿಲ್ಲ, ಜಸ್ಟ್ ಈ ರೀತಿ ಮೇನ್ ಗ್ರೂಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊರಿ. ಅದಾದ ತಕ್ಷಣ ಎಡಿಟ್ ಗ್ರೂಪ್ನಲ್ಲಿ ಕ್ಲಿಕ್ನ ಮಾಡ್ಕೊರಿ. ಇವಾಗೇನೆಲ್ಲ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಒಂದು ವಿಡಿಯೋನ ಕೊಟ್ಟಿರ್ತೀನಿ, ಓವರ್ಲೇ ವಿಡಿಯೋನ. ಆ ಓವರ್ಲೇ ವಿಡಿಯೋನ ನೀವು ಡೌನ್ಲೋಡ್ನ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡಾದ ತಕ್ಷಣ ಅದನ್ನ ಇಲ್ಲಿ ಈ ರೀತಿ ಆ್ಯಡ್ ಮಾಡ್ಕೊರಿ. ಇಲ್ಲಿ ಆ್ಯಡ್ ಮಾಡಿದ ತಕ್ಷಣ ಈ ವಿಡಿಯೋನ ಈ ರೀತಿ ಫೋಟೋ ಮೇಲ್ಗಡೆ ಈ ರೀತಿ ತೊಗೊಂಬಂದು ಸೆಟ್ ಮಾಡ್ಕೊರಿ. ಸೆಟ್ ಮಾಡ್ಕೊಂಡಾದ ತಕ್ಷಣ ಆ್ಯಡ್ ಎಫೆಕ್ಟ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಕ್ರೋಮಾಕಿ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ಮೇಲ್ಗಡೆ ಶೋ ಆಗುತ್ತೆ. ಅಲ್ಲಿಂದರೆ ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೂಡ ಸರ್ಚ್ನ ಮಾಡ್ಕೋಬೋದು. ಅದಾದ ತಕ್ಷಣ ಇಲ್ಲಿ ಕೀ ಕಲರ್ನ ಬ್ಲ್ಯಾಕ್ ಆಗಿ ಸೆಟ್ ಮಾಡ್ಕೊರಿ. ಸೆಟ್ ಮಾಡ್ಕೊಂಡಾದ ತಕ್ಷಣ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಹೋಗ್ಬಿಟ್ಟು ಇಲ್ಲಿ ಲಾಸ್ಟ್ ಆಪ್ಷನ್ ಇದೆಯಲ್ಲ ಮಾಸ್ಕ್ ಅಂತ, ಅದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡ್ಕೊರಿ. ಅದಾದ ತಕ್ಷಣ ಫಸ್ಟ್ ಆಪ್ಷನ್ನ ಕ್ಲಿಕ್ನ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿ ಶೋ ಆಗೋಕ್ಕೆ ಶುರು ಆಗುತ್ತೆ. ಈ ರೀತಿ ನೋಡ್ಕೋಬೋದು. ಅದಾದ ತಕ್ಷಣ ಇಲ್ಲಿ ಎಕ್ಸ್ಟ್ರಾ ಇರೋ ಪಾರ್ಟ್ನ ಕಟ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಾದ ತಕ್ಷಣ ಇವಾಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ ತಕ್ಷಣ ಇದನ್ನ ಲಾಂಗ್ ಪ್ರೆಸ್ನ ಮಾಡ್ಕೊಂಡ್ಬಿಟ್ಟು ಕಾಪಿ ಲೇಯರ್ ಅಂತ ಕೊಟ್ಕೊಂಡಾದ ತಕ್ಷಣ ಮತ್ತೆ ಬ್ಯಾಕ್ ಬಂದುಬಿಟ್ಟು ಪ್ರಾಜೆಕ್ಟ್ 1 ಮತ್ತೆ ಓಪನ್ನ ಮಾಡ್ಕೊರಿ. ಓಪನ್ ಮಾಡ್ಕೊಂಡಾದ ತಕ್ಷಣ ಅದನ್ನ ಇಲ್ಲಿ ಈ ರೀತಿ ಪೇಸ್ಟ್ನ ಮಾಡಿ. ಪೇಸ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೋಬೋದು ಈ ರೀತಿ ಮಸ್ತಾಗಿ ವಿಡಿಯೋ ರೆಡಿ ಆಗುತ್ತೆ. ಇವಾಗೇನಿಲ್ಲ, ಟೆಲಿಗ್ರಾಮ್ ಚಾನಲಲ್ಲಿ ಇನ್ನೊಂದು ಓವರ್ಲೇನ ಕೊಟ್ಟಿರ್ತೀನಿ,
ಆ ಓವರ್ಲೇನು ಕೂಡ ನೀವು ಡೌನ್ಲೋಡ್ನ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ ತಕ್ಷಣ ಅದನ್ನ ಈ ರೀತಿ ಇಲ್ಲಿ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಇದನ್ನ ಫಿಲ್ ಸ್ಕ್ರೀನ್ ಅಂತ ಕೊಟ್ಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಹೋಗಿ ಲೆಟರ್ನಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಟ್ಕೋರಿ. ಅದಾದ ತಕ್ಷಣ ಇದ್ರ ಅವನ್ನ ಈ ರೀತಿ ಮ್ಯೂಟ್ನ ಮಾಡ್ಕೊರಿ. ಮ್ಯೂಟ್ ಮಾಡ್ಕೊಂಡಾದ ತಕ್ಷಣ ನೀವು ನೋಡ್ಕೋಬೋದು ಒಂದು ಮಸ್ತಾಗಿರೋ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋನ ರೆಡಿ ಆಗುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ನ ಮಾಡಿ ಮತ್ತು ಚಾನಲ್ಗೆ ಯಾರ್ಯಾರು ಹೊಸದಾಗಿ ಬಂದಿದ್ದಾರೆ ಅವರೆಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೊರಿ. ಇದೇ ರೀತಿ ಎಡಿಟಿಂಗ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲಲ್ಲಿ ಎಲ್ಲ ವಿಡಿಯೋಗಳು ನೋಡಿ ನಮ್ಮನ್ನ ಸಪೋರ್ಟ್ನ ಮಾಡಿ.